ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾವಾಗ್ಲೂ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಕ್ವಿಕ್ಕಾಗಿ ಅದು ಸಿಂಪಲಾಗಿ ಒಂದು ಮಾರ್ನಿಂಗ್ ರೆಸಿಪಿನ ಮಾಡ್ಕೋಬೇಕಪ್ಪ ಅಂತ ಎಷ್ಟೊಂದು ಜನ ಅಂದ್ಕೊಂಡಿರ್ತಿದ್ದಾರೆ. ಟೈಮ್ ಆಗೋಗ್ಬಿಡುತ್ತೆ ಅಡುಗೆ ತಿಂಡಿ ಊಟ ಅನ್ನೋದ್ರಲ್ಲೇ ಅಂತ ಅಂದ್ಕೊಂಡಿದ್ರೆ ಇದು ಸಿಂಪಲಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಳಿಗಂದರೆ ತುಂಬಾ ಇಷ್ಟ ಆಗುತ್ತೆ. ಇದು ಸಿಂಪಲಾಗಿ ಮಾಡೋ ಅಂಥ ವಾಂಗಿಬಾತ್ ರೆಸಿಪಿ. ವಾಂಗಿಬಾತಲ್ಲಿ ಏನು ಸ್ಪೆಷಲು, ನಮ್ಮನೇಲೂ ಮಾಡ್ತೀವಲ್ಲ ಅಂತ ನೀವು ಅಂದ್ಕೋಬೋದು. ಬಟ್ ಸಿಂಪಲಾಗೆ ಬರೀ ಒಂದು 4-5 ಐಟಮ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಮೊದಲಿಗೆ ನೀವು ಬದನೆಕಾಯಿನ ಬಿಳಿದಾಗಿರೋ ಅಂಥದ್ದನ್ನ ನೋಡಿ ಆಯ್ಕೆನ ಮಾಡಬೇಕು. ಅದನ್ನ ಕಟ್ ಮಾಡಬೇಕಾದ್ರೆ ತುಂಬ ತೆಳ್ಳಗೆ ನೀವು ಕಟ್ ಮಾಡಬೇಕು. ಅತಿ ದಪ್ಪ ಕಟ್ ಮಾಡಿದ್ರೆ ಅದು ಅಷ್ಟು ಟೇಸ್ಟು ಸಿಗೋದಿಲ್ಲ. ಮತ್ತು ತುಂಬ ಸಣ್ಣದಾಗೂ ಕಟ್ ಮಾಡಬಾರ್ದು. ಮೀಡಿಯಮ್ ಸೈಜಲ್ಲಿ ತುಂಬ ತಿನ್ನಾಗಿ ನೀವು ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಹೋಗುತ್ತೆ ನಾವು ಊಟ ಮಾಡಬೇಕಾದ್ರೆ. ಇನ್ನು ನೀವು ಅದನ್ನು ಬದನೆಕಾಯಿ ಎಲ್ಲ ಕಟ್ ಮಾಡೋ ಅಷ್ಟರಲ್ಲಿ ಅಕ್ಕಿನ ಕುಕ್ಕರ್ಗೆ ಹಾಕಿಟ್ಬಿಡಿ, ಅನ್ನ ರೆಡಿ ಆಗುತ್ತೆ. ಅಷ್ಟರಲ್ಲಿ ನೀವು ಬದನೆಕಾಯಿನೆಲ್ಲ ಕಟ್ ಮಾಡಿಕೊಂಡು ಆ ನಂತರ ನೀವು ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಬೋದು. ಇನ್ನು ಟೊಮೆಟೊ ನೀವೇನಾದರೂ ಒಂದು 4-5 ಬದನೆಕಾಯಿಗೆ ಇದು ಗೊಜ್ಜನ್ನ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಂಡ್ರೆ ಒಂದು ಟೊಮೆಟೊ ಒಂದು 3-4 ಟೊಮೆಟೊ ಹಾಕ್ಬೋದು. ಟೊಮೆಟೊ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ಇನ್ನು ಈರುಳ್ಳಿನೂ ಅಷ್ಟೇ, ಒಂದು 3 ಈರುಳ್ಳಿನ ನೀವು ದಪ್ಪದಾಗಿರೋ ಈರುಳ್ಳಿ ಅಂದರೆ 2 ತೆಗೆದುಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಅಂದರೆ ಒಂದು 3 ಈರುಳ್ಳಿನ ನೀವು ಹಾಕಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ಒಣಮೆಣಸಿನ್ಕಾಯಿನ ಯೂಸ್ನ ಮಾಡಬೇಕಾಗುತ್ತೆ. ಈರುಳ್ಳಿನ ಕಟ್ ಮಾಡಿ ಟೊಮೆಟೊನೆಲ್ಲ ಕಟ್ ಮಾಡಿದ್ದಾದಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕಡಲೆಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಫ್ರೈನ ಮಾಡಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಆ ನಂತರ ನೀವು ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಬೇಕು. ಮೊದಲಿಗೆ ನೀವು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಅದರಿಂದಾಗಿ ಇನ್ನು ನೀವು ಅದೆಲ್ಲ ಹಾಕಿ ಫ್ರೈನ ಮಾಡಾದ್ಮೇಲೆ ಈರುಳ್ಳಿ ಟೊಮೆಟೊನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಆ ಈರುಳ್ಳಿ ಮತ್ತು ಟೊಮೆಟೊಯಲ್ಲಿ ಇರೋವಂಥ ನೀರಿನಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಟೊಮೆಟೊ ಬೆಂದಿದ್ದಾದಮೇಲೆ ಅಂದರೆ 3/4% ಬೆಂದೋಗಬೇಕು. ಆ ನಂತರ ನೀವು ಬದನೆಕಾಯಿನ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ನೀವು ಲಿಡ್ನ ಕ್ಲೋಸ್ನ ಮಾಡಬೇಕು. ಏನಕ್ಕಂದರೆ ಬದನೆಕಾಯಲ್ಲೂ ಅಷ್ಟೇ ನೀರಿನಂಶ ಜಾಸ್ತಿ ಇರುತ್ತೆ ಮತ್ತು ಬದನೆಕಾಯಿ ಬೇಗನೆ ಸಾಫ್ಟಾಗಿ ಬೆಂದೋಗ್ಬಿಡುತ್ತೆ. ನೀವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗ ಬೇಯುತ್ತೆ. ಮತ್ತು ನೀವು ಚೆನ್ನಾಗಿ ಫ್ರೈನ ಮಾಡಿಬಿಟ್ಟು ನೀವು ಅದು ಬೇಯೋ ಅಷ್ಟರಲ್ಲಿ ಅನ್ನನೂ ಕೂಡ ರೆಡಿಯಾಗಿರುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಣ ಕೊಬ್ಬರಿ ತುರಿನ ನೀವು ಹಾಕಬೇಕು. ಕಾಯಿ ತುರಿ ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ, ಕೊಬ್ಬರಿ ತುರಿ ಯೂಸ್ ಮಾಡಿದ್ರೆ ಬೆಸ್ಟು. ಇದಕ್ಕೆ ನಾನು MTR ವಾಂಗಿಬಾತ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥ ಸ್ಪೂನಲ್ಲಿ ನಾನು 2 ಸ್ಪೂನು ಪೌಡರ್ನ ಹಾಕಿ ಅದು ಬೆಂದಿದ್ದಾದಮೇಲೆ ನಾವು ಅದಕ್ಕೆ 2 ಸ್ಪೂನು ವಾಂಗಿಬಾತ್ ಪೌಡರ್ನ ಹಾಕಿ ತುರಿದು ಇಟ್ಕೊಂಡಿರೋ ಅಂಥ ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬೋದು. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸು ನೀವು ಪೌಡರ್ನ ನೀಟಾಗಿ ಮಿಕ್ಸ್ ಮಾಡಿ ಕಮ್ಮಿ ಉರಿಲಿ ನೀವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಪೌಡರ್ ಹಾಕಿದ್ಮೇಲೆ. ಏನಕ್ಕಂದರೆ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಆಲ್ರೆಡಿ ಬೆಂದೋಗ್ಬಿಟ್ಟಿರುತ್ತೆ. ಆದರೆ ಸ್ವಲ್ಪ ಆಯಿಲು ಜಾಸ್ತಿ ಇರಬೇಕು, ಟೊಮೊಟೊ ಜಾಸ್ತಿ ಇರಬೇಕು. ತುಂಬ ಟೇಸ್ಟಿಯಾಗಿ ಇದು ಬರೋ ಅಂಥದ್ದು. ಇದು ಎಲ್ಲ ಟಿಫನ್ ಬಾಕ್ಸ್ಗಾಗಿರ್ಬೋದು ಅಥವಾ ಲಂಚಿಗೆ ಮಾಡ್ತೀರಾ ಅಂದರೂ ಓಕೆ, ಇಲ್ಲ ಡಿನ್ನರ್ ರೆಸಿಪಿಯಾಗಿ ನೀವು ಮಾಡಿಕೊಂಡ್ರೂ ಕೂಡ ಕ್ವಿಕ್ಕಾಗಿ ಆಗುತ್ತೆ. ಇಷ್ಟು ಮಾಡಿದ್ದಾದಮೇಲೆ ನೀವು ಅನ್ನನ ಹಾಕ್ಬಿಟ್ಟು ಸ್ವಲ್ಪ ನೀಟಾಗೆ ಮೊದಲಿಗೆ ಅನ್ನ ಬಿಡಿಯಾಗಿ ಸ್ವಲ್ಪ ಆರೋಕ್ಕೆ ಬಿಡಬೇಕು, ಬಿಳಿ ಅನ್ನನ. ಆ ನಂತರ ನೀವು ಗೊಜ್ಜು ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ. ನೀವು ಮತ್ತೆ ಮತ್ತೆ ಮಾಡಿಕೊಡಿ ಅಂತ ನಿಮ್ಮ ಮನೇಲಿ ಕೇಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಮೇಯ್ನು ಟೇಸ್ಟ್ ಕೊಡೋ ಅಂಥದ್ದು ಏನಂದರೆ ಒಣ ಕೊಬ್ಬರಿ ತುರಿ. ಇದನ್ನು ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದರ ಜೊತೆಗೆ ಜಾಸ್ತಿ ಟೊಮೆಟೊನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹುಳಿ ಟೊಮೆಟೊನ ಯೂಸ್ ಮಾಡಬೇಡಿ. ಇನ್ನೂ ಈ ಥರ ರೆಸಿಪಿಗಳು ನಿಮಗೆ ಬೇಕಾಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.